ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ರೈನ್ ಡ್ರಾಪ್ ಬ್ಯಾಂಗಲ್ಸ್ನ ಮನೆಯಲ್ಲೇ ತುಂಬ ಕಡಿಮೆ ಖರ್ಚಿನಲ್ಲಿ ರೆಡಿ ಮಾಡೋಣ. ಈ ಬ್ಯಾಂಗಲ್ಸ್ ನಾವು ಆರಾಮಾಗಿ ಮನೆಯಲ್ಲೇ ರೆಡಿ ಮಾಡ್ಬೋದು. ನೋಡೋಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಇನ್ನು ಸಿಂಪಲ್ ಸ್ಯಾರಿಗಳಿಗೆಲ್ಲ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ಈ ಬ್ಯಾಂಗಲ್ ಮಾಡ್ಕೊಳ್ಳೋಕ್ಕೆ ನಮಗೆ ಮನೆಯಲ್ಲೇ ಗ್ರೀನ್ ಬಳೆ ಅನ್ನೋದು ಸಾಮಾನ್ಯವಾಗಿ ಜಾಸ್ತಿ ಇರುತ್ತೆ. ಸೊ ಇದನ್ನೆಲ್ಲ ಯಾವ ರೀತಿ ನಪ್ಪ ಯಾವಾಗಲೂ ಹಾಕ್ಕೊಳ್ಳೋಕ್ಕೆ ಒಂದೇ ಕಲರ್ ಬಳೆ ಬೇಜಾರಾಗುತ್ತೆ ಅನ್ನೋರು ಈ ರೀತಿ ರೆಡಿ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ 4 ಗ್ರೀನ್ ಬಳೆನ ತೊಗೊಂಡಿದ್ದೀನಿ, ಒಂದೇ ಸೈಜ್ ಇರಬೇಕು. ಮತ್ತು ಇಲ್ಲಿ ಒಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಹಾರ್ಡ್ ಆಗಿರುತ್ತಲ್ಲ ಅಂಥದ್ದು ಒಂದು ತೊಗೊಂಡಿದ್ದೀನಿ. ಇನ್ನು ಯಾವುದಾದ್ರೂ ಸ್ಟೋನ್ ಅಥವಾ ಕುಂದನ್ ಇದ್ದರೆ ಅದನ್ನು ತೊಗೋಬೋದು. ಇಲ್ಲ ತುಂಬ ಚೆನ್ನಾಗಿ ಕಾಣಿಸೋವಂಥ ಕುಂದನ್ ಬೇಕು ಅಂದರೆ ನೀವು ಸ್ಪೆಷಲಾಗಿ ರೈನ್ ಡ್ರಾಪ್ ಬ್ಯಾಂಗಲ್ಸ್ಗೆ ಕುಂದನ್ಸ್ ಬರುತ್ತಲ್ಲ ಆ ಥರನೂ ತಂದು ಮಾಡ್ಕೊಬೋದು. ಇನ್ನು ಗಮ್ ನಮಗೆ ಇಲ್ಲಿ B7000 ಅಂತ ಇದೆ. ಈ ಥರ ಗಮ್ ಆದರೆ ನಮಗೆ ಬೇಗ ಸ್ಟೋನ್ ಅನ್ನೋದು ಕುಂದನ್ ಅನ್ನೋದು ಬಳೆಗೆ ಅಂಟ್ಕೊಳ್ಳುತ್ತೆ. ಈಗ ನಾನು ಬಳೆನ ಈ ರೀತಿ ಇದು ಯಾವ ರೀತಿ ಬರುತ್ತೆ ಒಂದು ದಿಂಡು ಥರ ಮಾಡಿಕೊಂಡು ಅದಕ್ಕೆ ತೊಡಸ್ತಾ ಇದ್ದೀನಿ, ಕೈ ಥರ ಮಾಡಿಕೊಂಡು. ಈಗ 2 ಬಳೆನ ಇಟ್ಕೊಂಡಿದ್ದೀನಿ. ಈ ಬಳೆನ ನಾನು ಏನು ತೋರಿಸಿದ್ದೆ ಗಮ್ಮು, ಆ ಗಮ್ಮನ್ನ ಹಾಕಿ ಎರಡನ್ನೂ ಸಹ ಒಂದು ರೀತಿ ಬೈಂಡಿಂಗ್ ಮಾಡೋ ಥರ, ವೆಲ್ಡಿಂಗ್ ಮಾಡ್ತೀವಿ ಅಂತಿರೋಲ್ಲ ಆ ಥರ ಇದನ್ನು ಬಳೆನ ನಾನು ಸ್ವಲ್ಪ ಅಂಟ್ಕೊಳ್ಳೋಕ್ಕೆ ಅದರ ಎರಡು ಮಧ್ಯೆ ಇರೋ ಗ್ಯಾಪ್ಗೆ ಗಮ್ಮನ್ನ ಹಾಕ್ತಾಯಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಗಮ್ಮನ್ನ ಹಾಕಿಬಿಟ್ಟು ಈ ಕುಂದನ್ಸ್ ಏನಿದೆ ಅದನ್ನು ಅಂಟಿಸ್ತೀನಿ ನಾನು. ನೀವು ಯಾವ ಕುಂದನ್ ಬೇಕಾದರೂ ನಿಮ್ಗೆ ಇಷ್ಟ ಆಗಿರೋ ಡಿಸೈನ್, ಕಲರು ಯಾವ ಥರ ಬೇಕಾದರೂ ಹಾಕ್ಕೋಬೋದು. ಈ ರೀತಿ ಸ್ವಲ್ಪ ಗಮ್ಮನ್ನ ಹಾಕ್ಕೊಂಡು ನಾನಿಲ್ಲಿ ಕುಂದನ್ಸ್ನ ಅಂಟಿಸ್ತಾ ಹೋಗ್ತಾ ಇರ್ತೀನಿ. ಕೆಲವರೆಲ್ಲ ತುಂಬ ಪ್ರೊಫೆಷ್ನಲಾಗಿ ಮಾಡೋರು ಅದಕ್ಕೆ ಸಂಬಂಧಪಟ್ಟಿರುವಂತಹ ಕುಂದನ್ ಅಂಟಿಸೋಕ್ಕೆ ಸ್ಟಿಕ್ಕು ಏನೇನೋ ಇಟ್ಕೊಂಡಿರ್ತಾರೆ. ಸೊ ನಾನು ಮನೆಯಲ್ಲಿ ಆ ಥರ ಯಾವುದೂ ಇಟ್ಕೊಂಡಿಲ್ಲ, ಮತ್ತು ಟ್ರೈ ಮಾಡೋಣ ಅಂತ ಮಾಡ್ತಾ ಇರೋದು. ಚೆನ್ನಾಗಿ ಬಂದರೆ ಅಕಸ್ಮಾತ್ ನಮ್ಗೆ ಅದರಲ್ಲೇನಾದರೂ ಸ್ವಲ್ಪ ಅನುಭವ ಬಂದರೆ ನಾವು ಅವೆಲ್ಲ ಖರ್ಚು ಮಾಡಬೇಕಾಗುತ್ತೆ. ಮೊದಲಿಗೆ ಖರ್ಚು ಮಾಡಿ ಯಾಕೆ ದುಡ್ಡನ್ನ ಖರ್ಚು ಮಾಡ್ಕೋಬೇಕು ಅಂತ ನಾನು ಈ ರೀತಿ ಟ್ರೈ ಮಾಡ್ತಾಯಿದ್ದೀನಿ. ಈ ಗಮ್ಮು ಸಹ ನಾನು ಯಾವುದೋ ಕಾರಣಕ್ಕೆ ಏನಕ್ಕೋ ಮಕ್ಕಳಿಗೆ ಪ್ರಾಜೆಕ್ಟ್ಗೆ ಅಂತ ತಂದಿದ್ದು. ಸೊ ಅದು ಈ ರೀತಿ ನನಗೆ ಅನುಕೂಲ ಆಯಿತು. ಇನ್ನು ಈ ರೀತಿ ನಾನು 4 ಯೆಲ್ಲೋ ಕಲರ್ ಮಣಿನ ಅಂಟಿಸಿ, ಕುಂದನ್ನ ಅಂಟಿಸಿ, ಸೆಂಟ್ರಲ್ಲಿ ಒಂದು ವೈಟ್ ಕುಂದನ್ನ ರೌಂಡ್ ಇರೋದನ್ನ ಅಂಟಿಸ್ತಾ ಇದ್ದೀನಿ. ಇದೆಲ್ಲ ಸಹ ಮನೆಯಲ್ಲೇ ಇದ್ದಿದ್ದೆ. ಈ ಸ್ಯಾರಿ ಕುಚ್ಚು ಅದು ಇದಕ್ಕೆಲ್ಲ ತಂದಾಗ, ಮತ್ತು ಯಾವುದಾದ್ರೂ ಸ್ಯಾರಿಗೆ ಡಿಸೈನ್ ಮಾಡೋಕ್ಕೆ, ವರ್ಕ್ಗೆ ಆ ಥರ ತಂದಾಗ ಇರೋ ಬೀಡ್ಸೇ ಇದು. ನಾನು ಯಾವುದು ಸ್ಪೆಷಲ್ಲಾಗಿ ತಂದಿದ್ದು ಅಲ್ಲ ಮತ್ತು ಇಟ್ಕೊಂಡಿದ್ದು ಅಲ್ಲ. ಇದೆಲ್ಲ ಸಹ ಮನೆಯಲ್ಲಿ ಆವಾಗವಾಗ ತಂದಾಗ ಏನಕ್ಕಾದರೂ ಉಪಯೋಗಕ್ಕೆ ತಂದಿರ್ತೀವಿ, ಅದು ಹಂಗೆ ಮಿಕ್ಕೋಗಿರುತ್ತೆ. ಸೊ ಆ ಥರದನ್ನೆಲ್ಲ ಇಲ್ಲಿ ಬಳಸಿ ನಾನು ಈ ಬಳೆನ ರೆಡಿ ಮಾಡ್ತಾಯಿದ್ದೀನಿ. ಇನ್ನು ಬರೀ ನೀವು ಯೆಲ್ಲೋ ಕಲರ್ ಬೀಡ್ಸ್ನೂ ಸಹ ಅಥವಾ ಯಾವುದೇ ಒಂದೇ ಶೇಪ್ ಇರೋದು, ಇಲ್ಲ 2-3 ಥರ ಶೇಪ್ ಇರೋದನ್ನು ಸಹ ಡಿಸೈನ್ ಮಾಡಿ ಹಾಕ್ಕೊಬೋದು. ನಾನಿಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಫಸ್ಟ್ ಟೈಮ್. ನಮಗೇನಾದರೂ ಚೆನ್ನಾಗಿ ಬಂದರೆ, ಇದರಲ್ಲಿ ಇಂಟ್ರೆಸ್ಟ್ ಇದೆ, ಮುಂದುವರಿಬೋದು ಅಂದರೆ ಮಾತ್ರ ನಾವು ಇದಕ್ಕೆ ಖರ್ಚು ಮಾಡಬೇಕಾಗುತ್ತೆ. ಮನೆಯಲ್ಲಿರೋ ಗ್ರೀನ್ ಬಳೆ ಮತ್ತು ಎಷ್ಟೊಂದು ವರಮಹಾಲಕ್ಷ್ಮಿ, ಗೌರಿ ಗಣೇಶ ಹಬ್ಬ, ಯಾರ್ದಾದ್ರೂ ಏನಾದರೂ ಮನೆಗೆ ಫಂಕ್ಷನ್ಗೆ ಹೋದರೆ, ಇಲ್ಲ ಮದುವೆ ಮನೆಗಳಲ್ಲಿ ನಮಗೆ ಈ ಥರ ಗ್ರೀನ್ ಬಳೆ ಎಲ್ಲ ಕೊಡ್ತಾ ಇರ್ತಾರೆ. ನಾವು ಅದನ್ನೆಲ್ಲ ಎಷ್ಟು ಅಂತ ಹಾಕ್ಕೊತೀವಿ. ಸೊ ಎಲ್ಲ ಸ್ಯಾರಿಗೂ ಒಂದೇ ಥರ ಹಾಕ್ಕೊಳ್ಳೋಕ್ಕಂತೂ ಆಗಲ್ಲ. ಆವಾಗ ಅದನ್ನೆಲ್ಲ ಸಹ ಸೇರಿಸಿ ಇಡ್ತಾ ಇರ್ತೀವಿ. ಆವಾಗ ಅದು ತುಂಬೋತಾ ಇರುತ್ತೆ, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಅರಿಶಿನ ಕುಂಕುಮ ಕೊಟ್ಟಿರೋದು ಹಾಗೆಲ್ಲ ಬಿಸಾಕಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಜೋಡಿಸಿ ಇಕ್ಕೊತೀವಿ. ಅದರ ಬದಲಾಗಿ ಈ ರೀತಿ ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ಈ ರೀತಿ ಬಳೆನ ತಯಾರು ಮಾಡಿಕೊಂಡ್ರೆ ನಮಗೆ ಬೇಗ ವಾರನೂ ಸಹ ನಾವು ದಿನ ಹಾಕ್ಕೊಂಡ್ರೂ ಒಂದೊಂದು ಡಿಸೈನ್ ಹಾಕ್ಕೊಬೋದು. ಒಂದು ಒಂದು 10 ನಿಮಿಷ, 10-15 ನಿಮಿಷ, ಒಂದು ಕಾಲು ಗಂಟೆ ನಾವು ಇದಕ್ಕೋಸ್ಕರ ಟೈಮ್ನ ಕೊಟ್ಟರೆ ಸಾಕು. ತುಂಬ ಚೆನ್ನಾಗಿರೋ ಬಳೆನ ರೆಡಿ ಮಾಡ್ಕೊಬೋದು ನಾವೇ ನಮ್ಮ ಕೈಯಾರೆ. ಸೊ ನಾವು ಏನೇ ಮಾಡಿದ್ರೂ ನಮ್ಮ ಕೈಯಾರೆ ಮಾಡಿಕೊಂಡ್ರೆ ನಮಗೊಂಥರ ಖುಷಿಯಾಗುತ್ತೆ. ಅದು ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಇದ್ದರೂ ಸರಿ, ನಮಗೆ 2ನೇ ಸಲ ಯಾವ ರೀತಿ ರೆಡಿ ಮಾಡ್ಕೊಬೇಕು ಅಂತ ಒಂದು ಐಡಿಯಾ ಬರುತ್ತೆ. ಹಾಗೆ ನಮಗೆ ಸ್ವಲ್ಪ ಮೈಂಡು ಸಹ ಫ್ರೆಶ್ ಆಗುತ್ತೆ. ಏನಾದರೂ ಒಂದು ಈ ರೀತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಆವಾಗ ನಮಗೆ ಮನಸ್ಸು ಅನ್ನೋದು ತುಂಬ ಹಗುರ ಆಗುತ್ತೆ, ಮೈಂಡು ಸಹ ಫ್ರೆಶ್ ಆಗುತ್ತೆ. ಸೊ ನೀವು ಸಹ ಟ್ರೈ ಮಾಡಿ. ಯಾಕೆ ನೀವು ಸಹ ಇದನ್ನು ಕಲಿತಾ ಹಾಗೆ ನಿಮ್ಮ ಮನೇಲಿರೋ ಬಳೆನ ಟ್ರೈ ಮಾಡಿ ಕಲಿತು ಆಮೇಲೆ ನೀವು ಸಹ ಓನಾಗಿ ಮಾಡ್ಕೊಬೋದು.
ಯಾವುದಾದ್ರೂ ಸ್ಪೆಷಲಾಗಿ ಬಳೆ ರೆಡಿ ಮಾಡಿ. ಈಗೆಲ್ಲ ಥ್ರೆಡ್ ಬ್ಯಾಂಗಲ್ ಎಲ್ಲ ತುಂಬ ಸ್ಪೆಷಲ್ಲಾಗಿ ಓಡ್ತಾ ಇದೆ. ಅದ್ರ ಮೇಲೆ ಏನಾದರೂ ವರ್ಕ್ ಮಾಡೋದು, ಡಿಸೈನ್ ಮಾಡೋದು, ಥ್ರೆಡ್ನ ಸುತ್ತೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ನೀವು ಆ ಥರ ಎಲ್ಲ ಮಾಡ್ಕೊಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಥ್ರೆಡ್ ಬ್ಯಾಂಗಲ್ ಮಾಡೋದನ್ನು ತೋರಿಸ್ತೀನಿ. ಇನ್ನು ಇದು ಸುಮ್ಮನೆ ಒಂದು ಮಾಡೋಣ ಅಂತ ಮಾಡಿರೋದು ವಿಡಿಯೋ. ನಿಮಗೆಲ್ಲರಿಗೂ ಇಷ್ಟ ಆದರೆ ಯಾರಾದರೂ ನಮಗೆ ಥ್ರೆಡ್ ಬ್ಯಾಂಗಲ್ ಮಾಡೋದು ಬೇಕು ಅಂದರೆ ನಾನು ಖಂಡಿತವಾಗ್ಲೂ ಅದು ಸಹ ಅಪ್ಲೋಡ್ ಮಾಡ್ತೀನಿ. ಮುಂದಿನ ವಿಡಿಯೋ ಅದೇ ಆಗಿರುತ್ತೆ. ಇನ್ನು ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ನೀವು ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ. ಖಂಡಿತ ಕಾಮೆಂಟ್ ಮಾಡಿ ಅಂತ ಕೇಳ್ತಾ, ನಿಮಗೇನಾದರೂ ಅಡ್ವೈಸ್ ಕೊಡೋದಿದ್ದರೆ ಖಂಡಿತ ತಿಳಿಸಿ. ಇದು ಮೊದಲ ಪ್ರಯತ್ನ. ಇದು ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತಾ ಇದೆ. ನನಗಂತೂ ತುಂಬ ಇಷ್ಟ ಆಗ್ತಿದೆ ಕಲರ್ ಕಾಂಬಿನೇಷನ್ ಎಲ್ಲನೂ. ಸ್ವಲ್ಪ ಒಂಚೂರು ಹೆಚ್ಚು ಕಮ್ಮಿ ಏನಾದರೂ ಆಗಿರ್ಬೋದು ಅಂದ್ಕೊಂಡಿದ್ದೀನಿ. ಇನ್ನು ಫುಲ್ಲು ಡ್ರೈ ಆದಮೇಲೆ ಇದು ಹೆಂಗೆ ಕಾಣಿಸುತ್ತೆ ಅಂತ ನೋಡಬೇಕು. ಇನ್ನು ಯಾವುದೇ ಸ್ಯಾರಿಗೂ ಸಹ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಧನ್ಯವಾದಗಳು.